ಆತ್ಮೀಯರೇ, ತಮಗೆಲ್ಲರಿಗೂ ವಾಕ್ಯ ಸಂಗಮ ಯೂಟ್ಯೂಬ್ ಚಾನಲ್ಗೆ ಇಂದು ಸ್ವಾಗತ. ಇಂದಿನ ಲೆಸನ್ ಇಂಟ್ರಾಗೇಟಿವ್ ಪ್ರೊನೌನ್ ಅಂಡ್ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಬಗ್ಗೆ ನಾನು ಇವತ್ತು ನಿಮಗೆ ಪಾಠನ ಕೊಡ್ತಾ ಇದ್ದೀನಿ. ಅದನ್ನ ನೀವು ಈ ವಾಕ್ಯದ ಮುಖ್ಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಹೌ ಟು ಅಂಡರ್ಸ್ಟ್ಯಾಂಡ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಕ್ವಶನ್ಸ್. ಇಲ್ಲಿ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಕ್ವಶನ್ಸ್ ಹೇಗ್ ಬರುತ್ತೆ ಅಂತೇಳಿ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಗೆ ಇದು ಅರ್ಥ ಆಗ್ತದೆ. ಮೊದಲನೇ ವಾಕ್ಯದಲ್ಲಿ ಅಬೌಟ್ ಹೂಮ್ ಆರ್ ಯು ಟಾಕಿಂಗ್ ಅಥವಾ ಹೂ ಆರ್ ಯು ಟಾಕಿಂಗ್ ಅಬೌಟ್. ಅಬೌಟ್ ಅಂದ್ರೆ ಕುರಿತು ಒಂದು ಅರ್ಥ ಆಗ್ತದೆ, ಇಲ್ಲ ಬಗ್ಗೆ ಎಂಬ ಅರ್ಥ ಆಗ್ತದೆ. ಅದರ ಬಗ್ಗೆ ನಾನು ಪ್ರಿಪೋಸಿಷನ್ ನಾನು ಮಾತನಾಡಿದ್ದೆ. ಅಬೌಟ್ ಹೂಮ್ ಆರ್ ಯು ಟಾಕಿಂಗ್, ಯಾರ ಬಗ್ಗೆ ನೀವು ಮಾತನಾಡುತ್ತಿದ್ದೀರಿ ಎಂಬ ಅರ್ಥವನ್ನ ಈ ವಾಕ್ಯ ಸಂಪೂರ್ಣವಾಗಿ ಕನ್ನಡದಲ್ಲಿ ನಿಮಗೆ ತಿಳಿಸ್ತಾ ಇದೆ. ಅದೇ ಅರ್ಥವನ್ನೇ ಇದು ಕೂಡ ಆರ್ ಅಂತ ಹೇಳಿದ್ದೀನಿ ಇಲ್ಲಿ, ಅಥವಾ ಅಂತ ಹೇಳಿ. ಹೂ ಆರ್ ಯು ಟಾಕಿಂಗ್ ಅಬೌಟ್, ಈಗ ಏನು ಕನ್ನಡದಲ್ಲಿ ಹೇಳಿದೆ ಅದೇ ಅರ್ಥವನ್ನ ಈ ಒಂದು ವಾಕ್ಯನೂ ಕೂಡ ತಿಳಿಸ್ತಾ ಇದೆ. ಎರಡನೆಯದು ಹೂ ಗೇವ್ ಯು ದಟ್ ಪೆನ್, ಯಾರು ನೀವು ಯಾರಿಗೆ ಪೆನ್ನನ್ನ ಕೊಟ್ರಿ ಎಂಬ ಅರ್ಥವನ್ನ ಇಲ್ಲಿ ಕೊಡ್ತಾ ಇದೆ ಇದು. ಹೂ ಈಸ್ ದಿಸ್ ಬುಕ್, ಈ ಪುಸ್ತಕ ಯಾರದು ಎಂಬ ಅರ್ಥವನ್ನ ಇಲ್ಲಿ ಕೊಡ್ತಾ ಇದೆ. ಹೂ ಡಿಡ್ ಯು ಸಿ ಅಥವಾ ಹೂಮ್ ಡಿಡ್ ಯು ಸಿ, ಎರಡು ಒಂದೇ ಅರ್ಥವನ್ನ ಕೊಡ್ತಾ ಇದೆ ಇದು. ನೀವು ಯಾರನ್ನ ನೋಡಿದ್ರಿ ಎಂಬ ಅರ್ಥವನ್ನ ಕೊಡ್ತಾ ಇದೆ. ಐದನೇದು ಟು ಹೂಮ್ ವರ್ ಯು ಸ್ಪೀಕಿಂಗ್, ನೀವು ಯಾರಿಗೆ ಮಾತನಾಡ್ತಾ ಇದ್ದೀರಾ ಎಂಬ ಕ್ವಶನ್ ಇಲ್ಲಿದೆ. ಆರನೇದು ಹೂ ಆರ್ ಯು ಸ್ಪೀಕಿಂಗ್, ಇದು ಅದೇ ಅರ್ಥವನ್ನ ಕೊಡ್ತಾ ಇದೆ. ಏಳನೇ ವಾಕ್ಯ ವಿಚ್ ಡು ಯು ಪ್ರಿಫರ್, ಇಲ್ಲಿ ಒಂದನ್ನ ಯಾವುದ ಒಂದನ್ನ ನೀನು ಆಯ್ಕೆ ಮಾಡ್ಕೋತೀಯಾ ಅನ್ನೋ ಅರ್ಥವನ್ನ ಇಲ್ಲಿ ಕೊಡ್ತಾ ಇದೆ. ಇಲ್ಲಿ ಈ ಒಂದು ಕ್ರಿಯಾಪದ ಯಾವುದಾದರೂ ಒಂದರ ಬಗ್ಗೆ ನಾವು ಅದರ ಆಯ್ಕೆಯನ್ನ ನಾವು ಇಲ್ಲಿ ಹೇಳ್ಬೋದು, ಕೇಳ್ಬೋದು. ಅದನ್ನೇ ಇಲ್ಲಿ ಪ್ರಶ್ನೆಯಾಗಿ ತಗೊಂಡಿದ್ವಿ. ವಿಚ್ ಡು ಯು ಪ್ರಿಫರ್, ಯಾವುದನ್ನ ನೀವು ಆಯ್ಕೆ ಮಾಡ್ತೀರಿ ಎಂಬ ಅರ್ಥವನ್ನ ಕೊಡ್ತಾ ಇದೆ ಇದು. ಐ ಆಸ್ಕ್ಡ್ ಹೂ ವಾಸ್ ಸ್ಪೀಕಿಂಗ್, ಇಲ್ಲಿ ಕ್ವಶನ್ ಆಗಿರೋದಿಲ್ಲ. ಇಲ್ಲಿ ನಾನು ನಿಮಗೆ ಮೊದಲೇ ಹೇಳಿದೆ, ಇದು ಇಂಟ್ರಾಗೇಟಿವ್ ಪ್ರನೌನ್ ಆಗಿ ನಾವು ತಗೊಂಡಿದ್ದೀನಿ. ಹೂ ಮತ್ತೆ ಹೂಸ್ ಮತ್ತೆ ಹೂ ಮತ್ತೆ ವಿಚ್ ಎಂಬ ಪದವನ್ನ ಅಂತ ಹೇಳಿ. ಇಲ್ಲಿ ನಾವು ಎರಡು ವಾಕ್ಯವನ್ನ ಸೇರಿಸಿದ್ವಿ, ಕಂಬೈನ್ಡ್ ಆಗಿದೆ. ನಿಮ್ಗೆ ಹೇಳ್ತಾ ಇದ್ದೆ ನಿನ್ನೆ, ಹಿಂದಿನ ದಿನಗಳಲ್ಲಿ ಹೇಳ್ತಾ ಇದ್ದೆ ಇದ್ರ ಬಗ್ಗೆ. ನಾವು ಎರಡು ಸೆಂಟೆನ್ಸ್ ನ ಸೇರಿಸಿದಾಗ ಅದು ಕಂಬೈನ್ಡ್ ಆಗುತ್ತೆ. ಆವಾಗ ಅದೇನಾಗುತ್ತೆ, ಒಂದು ಸಬಾರ್ಡಿನೇಟ್ ಆಗಿರ್ತದೆ ಮತ್ತೆ ಒಂದು ಮೇನ್ ಆಗಿರ್ತದೆ ಅಂತ ಹೇಳಿ ಅದರ ಬಗ್ಗೆ ಚೆನ್ನಾಗಿ ನಿಮಗೆ ಅರ್ಥೈಸಿದ್ದೆ. ಹಾಗಾಗಿ ಇಲ್ಲಿ ಕೂಡ ಇಲ್ಲಿ ಕ್ವಶನ್ ಶಬ್ದಗಳನ್ನ ನಾವು ತಗೊಂಡಿದ್ವಿ. ಅಂದ್ರೆ ಇಂಟ್ರಾಗೇಟಿವ್ ಪ್ರನೌನ್ ಅನ್ನ ಐ ಆಸ್ಕ್ಡ್ ಹೂ ವಾಸ್ ಸ್ಪೀಕಿಂಗ್, ಯಾರು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಪ್ರಶ್ನಿಸಿದೆ ಎಂಬ ಅರ್ಥವನ್ನ, ಕೇಳಿದೆ ಎಂಬ ಅರ್ಥವನ್ನ ಹೇಳ್ತಾ ಇದೆ ಈ ವಾಕ್ಯ. ಐ ಡು ನಾಟ್ ನೋ ಹೂ ಈಸ್ ದೇರ್, ಅಲ್ಲಿ ಯಾರಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಎಂಬ ಅರ್ಥವನ್ನ ಈ ವಾಕ್ಯ ಕೊಡ್ತಾ ಇದೆ. ಇಲ್ಲಿ ನಾನು ಇಂಟ್ರಾಗೇಟಿವ್ ಪ್ರನೌನ್ ಇಲ್ಲಿ ಬಳಸ್ಕೊಂಡಿದ್ದೀನಿ. ಎರಡು ವಾಕ್ಯಗಳಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಟೆಲ್ ಮಿ ವಾಟ್ ಹ್ಯಾವ್ ಯು ಡನ್, ಏನಾಯ್ತು ಅಂತ ಹೇಳಿ ಹೇಳು ಎಂಬ ಅರ್ಥದಲ್ಲಿ ಇದೆ, ನನಗೆ ಹೇಳಿ ಎಂಬ ಅರ್ಥದಲ್ಲಿ. ಆಸ್ಕ್ ವಾಟ್ ಹಿ ವಾಂಟ್ಸ್, ಅವರು ಏನನ್ನ ಬಯಸ್ತಾರೆ, ಏನ್ ಬೇಕಾಗಿದೆ ಎಂಬುದನ್ನ ನಾನು ಕೇಳದೆ ಎಂಬ ಅರ್ಥವನ್ನ ಕೊಡ್ತಾ ಇದೆ. ಸೇ ವಿಚ್ ಯು ವುಡ್ ಯು ಲೈಕ್ ಬೆಸ್ಟ್, ನಿಮ್ಗೆ ಯಾವುದು ಒಳ್ಳೆಯದು ಎಂಬುದನ್ನ ನನಗೆ ಹೇಳು ಎಂಬ ಅರ್ಥವನ್ನ ಕೊಡ್ತಾ ಇದೆ. ಇಲ್ಲಿ ವಿಚ್ ಬುಕ್ ಅನ್ನೋದನ್ನ ನೀವು ತಗೊಂಡಾಗ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಆಗುತ್ತೆ ಇದು. ವಿಚ್ ಮತ್ತೆ ಬುಕ್ ನ ನೀವು ತಗೊಂಡ್ರೆ ಇದು ವಿಚ್ ಅನ್ನೋದು ಈ ಬುಕ್ಗೆ ಅಡ್ಜೆಕ್ಟಿವ್ ಆಗಿ ಬಂದಿರೋದ್ರಿಂದ ಇದನ್ನ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಅಂತ ಹೇಳಿ ಹೇಳ್ತೀವಿ. ವಿಚ್ ಬುಕ್ ಆರ್ ಯುವರ್ ರೀಡಿಂಗ್,
ನಿಮ್ಮ ಓದುವಿಕೆಯ ಬುಕ್ಕು ಯಾವುದು ಎಂಬ ಅರ್ಥವನ್ನ ಇಲ್ಲಿ ಕೇಳ್ತಾ ಇದೆ. ಎರಡನೇದರಲ್ಲಿ ವಿಚ್ ವೇ ಶೆಲ್ ವಿ ಗೋ, ಯಾವ ರೂಟ್ ಅಲ್ಲಿ ಯಾವ ರಸ್ತೆಯಲ್ಲಿ ನಾವು ಹೋಗೋದು ಅಂತೇಳಿ ಕೇಳ್ತಾ ಇದ್ದೀನಿ, ಹೋಗ್ಬೇಕು ಅಂತೇಳಿ. ಮೂರನೇದು ವಾಟ್ ಆರ್ ವಿಚ್ ಬುಕ್ಸ್ ಹ್ಯಾವ್ ಯು ರೀಡ್, ಯಾವ ಬುಕ್ ಅನ್ನ ನೀವು ಓದಿದ್ದೀರಿ ಎಂಬ ಅರ್ಥವನ್ನ ಇಲ್ಲಿ ಕೊಡ್ತಾ ಇದೆ. ನೀವು ಯೋಚನೆ ಮಾಡಬಹುದು, ನಾನು ಅದನ್ನೇ ಹೇಳ್ದೆ ನಿಮ್ಗೆ. ಇಲ್ಲಿ ಇಂಟ್ರಾಗೇಟಿವ್ ಪ್ರಣವನಾಗಿ ಈ ಪ್ರಶ್ನೆ ಮಾಡ್ತಕ್ಕಂಥದ್ದು ಹೂಮ್, ಹೂ, ಹೂಸ್ ಮತ್ತೆ ವಿಚ್ ಪದಗಳನ್ನ ನಾನು ಇಲ್ಲಿ ಆಯ್ಕೆ ಮಾಡಿದ್ದೀನಿ. ಇದನ್ನ ಆಯ್ಕೆ ಮಾಡಿ ಇವುಗಳ ಬಳಸಿ ನಾನು ವಾಕ್ಯಗಳನ್ನ ಇಲ್ಲಿ ಮಾಡಿದ್ದೇನೆ. ಈ ರೀತಿ ನಾವು ಪ್ರಶ್ನೆಯನ್ನ ಮಾಡಬಹುದು. ಇನ್ನು ಅನೇಕ ರೀತಿಯಲ್ಲಿ ಪ್ರಶ್ನೆಗಳನ್ನ ನಾವು ಹೇಳ್ತಾ ಹೋದ್ರೆ ಅದಕ್ಕೆ ಉತ್ತರವನ್ನು ಕೂಡ ನಾವು ಹೇಳ್ಕೊಂಡು ಹೋಗ್ಬೋದು. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಆಗ ಮಾತ್ರ ಇದು ನಮ್ಗೆ ಅರ್ಥ ಆಗ್ತದೆ. ಇಲ್ಲಿ ಮೂರು ರೀತಿಯ ವಾಕ್ಯಗಳಿದೆ ನೋಡಿ, ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ಎರಡು ವಾಕ್ಯಗಳನ್ನ ಬಳಸಿ ಇಲ್ಲಿ ನಾನು ಪ್ರಣವನ್ನ ಬಳಸ್ಕೊಂಡಿದ್ದೀನಿ, ಇಂಟ್ರಾಗೇಟಿವ್ ಪ್ರಣವನ್ನ. ಮತ್ತೆ ಇಲ್ಲಿ ಅದೇ ಇಂಟ್ರಾಗೇಟಿವ್ ಪ್ರಣವನ್ ಏನಾಗಿದೆ ಅಂದ್ರೆ ವಿಚ್ ಬುಕ್ ಅನ್ನೋದು ಇಲ್ಲಿ ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ ಆಗಿ ಇಲ್ಲಿ ನಾನು ಉಪಯೋಗಿಸ್ಕೊಂಡಿದ್ದೀನಿ. ಅಬ್ಜೆಕ್ಟಿವ್ ಅಂದ್ರೆ ನಾನು ಮೊದಲೇ ಹೇಳಿದ್ದೆ, ಅಬ್ಜೆಕ್ಟಿವ್ ಯಾವಾಗ್ಲೂ ಒಂದು ನಾಮಪದದ ವಿಶೇಷತೆಯನ್ನ ಹೇಳ್ತದೆ ಅಂತ. ಹೀಗೆ ನಾಮಪದ ಬುಕ್ ಆದ್ಮೇಲೆ ವಿಚ್ ಅನ್ನೋದು ಇಲ್ಲಿ ಯಾವ ಬುಕ್ ಎಂಬ ಅರ್ಥನೇ ಕೊಡ್ತಾ ಇರೋದು. ಇದೇನಾಯ್ತು, ವಿಚ್ ಅನ್ನೋದು ಇಲ್ಲಿ ನಮಗೆ ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ ಆಗಿ ಈ ಬುಕ್ ಎಂಬ ಒಂದು ನಾಮಪದಕ್ಕೆ ಬಂದಿರತಕ್ಕಂಥದ್ದು. ಅದರಿಂದನೇ ಇದನ್ನ ನಾವು ಈ ರೀತಿ ಅರ್ಥ ಮಾಡ್ಕೋಬಹುದು. ವಿಚ್ ಬುಕ್ ಆರ್ ಯುವರ್ ರೀಡಿಂಗ್, ನಿಮ್ಮ ಓದುವ ಬುಕ್ ಯಾವುದು, ಓದುತ್ತಿರುವ ಬುಕ್ ಯಾವುದು ಎಂಬ ಅರ್ಥವನ್ನ ಇಲ್ಲಿ ನಾವು ಅರ್ಥೈಸ್ಕೋಬಹುದು. ಹಾಗೇನೆ ಇಲ್ಲಿ ಐ ಆಸ್ಕ್ಡ್ ಹೂ ವಾಸ್ ಸ್ಪೀಕಿಂಗ್, ಇಲ್ಲಿ ಯಾರಿಗೆ ನೀವು ಮಾತನಾಡ್ತಿದ್ದೀರಿ, ಯಾರ ಜೊತೆ ಮಾತನಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಅವ್ರಿಗೆ ಕೇಳಿದೆ ಎಂಬ ಅರ್ಥವನ್ನ ಇದು ಕೊಡ್ತಾ ಇದೆ. ಹಾಗೆ ಎಲ್ಲವನ್ನ ಈ ರೀತಿ ನೀವು ಅರ್ಥ ಮಾಡ್ಕೊಂಡಾಗ ಪ್ರಶ್ನೆಗಳನ್ನ ನಾವು ರೆಡಿ ಮಾಡ್ಬೋದು, ಪ್ರಶ್ನೆಗಳನ್ನ ನಾವು ಹಾಕ್ಬೋದು, ಪ್ರಶ್ನೆಗಳನ್ನ ನಾವು ಅರ್ಥ ಮಾಡ್ಕೋಬಹುದು. ಅದನ್ನೇ ನಾನು ಹೆಡ್ಲೈನ್ ಅಲ್ಲಿ ಬರ್ದಿದ್ದೀನಿ, ಹೌ ಟು ಅಂಡರ್ಸ್ಟ್ಯಾಂಡ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಕ್ವಶನ್. ಇಲ್ಲಿ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಕ್ವಶನ್ ಎರಡೂ ಇದೆ. ಈ ಎರಡನ್ನು ನೀವು ಅರ್ಥ ಮಾಡ್ಕೋಬೇಕು. ಚೆನ್ನಾಗಿದೆ ಇದು ಪಾಠ. ಹೀಗೆ ಅರ್ಥ ಮಾಡ್ಕೊಂಡೋದ್ರೆ ಹಿಂದಿನ ಪಾಠದಲ್ಲಿ ನಾನು ಹೆಚ್ಚು ಹೇಳ್ಕೊಂಬಿದ್ದೆ, ಇದನ್ನ ಹಾಗೆ ಬಿಟ್ಟಿದ್ದೆ. ಈ ಕ್ವಶನ್ ಮಾಡೋದು ಹೇಗೆ, ಯಾವ ರೀತಿ ನಾವು ಕ್ವಶನ್ ಮಾಡ್ಬೋದು ಎಂಬ ಇನ್ನೂ ಅನೇಕ ರೀತಿ ನಾವು ಬಳಕೆಯನ್ನ ಮಾಡ್ಕೋಬಹುದು ಕ್ವಶನ್ ಅಲ್ಲಿ. ಅದನ್ನ ಮುಂದಿನ ದಿನದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲರಿಗೂ ನಾಳಿನ ಪಾಠಕ್ಕೆ ನಿಮಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇವತ್ತಿನ ಪಾಠವನ್ನ ಇಂದಿಗೆ ಮುಗಿಸ್ತಾ ಇದ್ದೀನಿ.